ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕ್ರಿಸ್ಮಸ್ಸಿಗೆ ನಾನು ಮತ್ತು ಹಸ್ಬೆಂಡು ಜೈಲುಕಾಸಿಗೆ ಹೋಗಿದ್ವಿ. ಸೊ ಕಾಲುಂಗುರ ಬೇಕಿತ್ತು, ಅಂದರೆ ಈ ಥರ ನಂಗೆ ಕಾಲುಂಗುರ ತುಂಬ ಇಷ್ಟ ಇತ್ತು, ತುಂಬ ದಿನ ತೊಗೊಳ್ಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಹಸ್ಬೆಂಡ್ ಕೊಡಿಸ್ತೀನಿ ಅಂದರೆ ಕರ್ಕೊಂಡೋದ್ರು. ಸೊ ಈ ಥರದ್ದು ಫೈನಲಿ ಸೆಲೆಕ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ ಒಂದು ಗಂಟೆ ಕೂಡ ತೊಗೊಂಡ್ರು ಬೆಳ್ಳಿದ್ದು. ಕ್ರಿಸ್ಮಸ್ಸಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಜೈಲುಕಾಸಲ್ಲಿ ಒಳಗಡೆ. ಅದೇ ಮತ್ತು ನೋಸ್ ಪಿನ್ ಬೇಕಿತ್ತು ನನಗೆ, ಅದು ಒಂದು ತೊಗೊಂಡ್ಬಿಟ್ಟು ನಾವು ಹೊರಟಿದ್ದು ಟೇಸ್ಟ್ ಆ್ಯಂಡ್ ಈಟ್. ನಾನು ಹಲವಾರು ವ್ಲಾಗ್ಗಳಲ್ಲಿ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ, ಯಾರಾದರೂ ಬೇಕೆಂದರೆ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ಟೇಸ್ಟಿಯಾಗಿರುತ್ತೆ, ಫುಡ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಯಾವಾಗಲೂ ಅಷ್ಟು ಕ್ರೌಡು ಕೂಡ ಇರೋಲ್ಲ, ಬಟ್ ಫುಡ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿಗೆ ಬಂದಾಗ ಯಾವಾಗಲೂ ಫಸ್ಟ್ನೇ ಆರ್ಡರ್ ನಂದೇನಪ್ಪ ಅಂತ ಹೇಳಿದರೆ, ನನಗೆ ತುಂಬ ಲೈಕ್ ಆಗುತ್ತೆ ಇಲ್ಲಿ. ಸೊ ಅದನ್ನೇ ಫಸ್ಟ್ ನಾನು ಆರ್ಡರ್ ಮಾಡೋದು. ಬೇಬಿ ಕಾರ್ನ್ ಮಂಚೂರಿಯನ್ನು ಸಖತ್ ಟೇಸ್ಟಿಯಾಗಿರುತ್ತೆ, ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರಾದರೂ ಇನ್ನೂ ನಮ್ಮ ಶಿವಮೊಗ್ಗದಲ್ಲೇ ಇರೋರಾಗಲಿ ಹೋಗಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ಪನ್ನೀರ್ ಮಸಾಲ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ತುಂಬ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ರೈಸ್ ಕೂಡ ತೊಗೊಂಡ್ವಿ, ಅದು ಕೂಡ ಸಖತ್ ಟೇಸ್ಟಿಯಾಗಿತ್ತು, ಫ್ರೈಡ್ ರೈಸು. ಅದಾದಮೇಲೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಜ್ಯೂಸ್ ಜೊತೆ ನಮ್ಮ ಇವತ್ತಿನ ಲಂಚ್ ಮುಗೀತು. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಥವಾ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನೋಡೋದಕ್ಕಾಗಿ ಧನ್ಯವಾದಗಳು.